ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ. ಇವತ್ತೇನು ನೋಡ್ತೀವಿ ಅಂದರೆ, ನಾವು ನಮ್ಮ ಫ್ರೆಂಡ್ ಒಬ್ಬರು ನಮ್ಮನ್ನು ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆ ಬಂದ್ಬಿಟ್ಟು ನಾನು ಇಲ್ಲಿ ಮಾತಾಡಿದ್ರೆ ನಿಮಗೂ ಸಹ ಅದು ಉಪಯೋಗ ಆಗುತ್ತೆ ಅಂತ ನಾನು ಇದನ್ನು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವ್ರು ಏನು ಪ್ರಶ್ನೆ ಕೇಳಿದರು ಅಂದರೆ, ಮೇಡಮ್, ನಾನು 1 ತಿಂಗಳು EMI ಕಟ್ಟಿಲ್ಲ, ನನಗೆ ಫೋನ್ ಮಾಡಿ ಎದುರಿಸಿದ್ದಾರೆ. ಅಕ್ಕಪಕ್ಕ ಮನೆಯವರ ಹತ್ರ ಎಲ್ಲ ನನ್ನ ಫೋಟೋ ತೋರಿಸಿ ನಾನು ಯಾರು, ಎಲ್ಲಿದ್ದೀನಿ, ಏನು ಅಂತ ವಿಚಾರಿಸ್ತಾ ಇದ್ದಾರೆ. ನನಗೆ ತುಂಬ ಭಯ ಆಗ್ತಾ ಇದೆ. ಅವರು ನನಗೆ, ನೀವು ಹಿಂಗೆ ಮಾಡ್ತಾಯಿದ್ರೆ ಪೊಲೀಸ್ ಅವ್ರನ್ನ ಕರೆಸ್ತೀನಿ, ಮತ್ತು ನಿಮಗೆ ಜೈಲಿಗೆ ಹಾಕ್ತೀವಿ, ಕೋರ್ಟ್ ಕೇಸ್ ಅಂತ ಮಾಡ್ತೀವಿ ಅಂತ ಬೆದರಿಸ್ತಾ ಇದ್ದಾರೆ. ಇದರಿಂದ ನಾವು ಏನು ಮಾಡೋದು ಮೇಡಮ್ ಅಂತ ಒಬ್ಬರು ಕೇಳಿದರು ನನಗೆ. ಸೊ ನೋಡಿ, ನಾನು ಒಂದೇ ಹೇಳೋದು, ನೀವು ಹೆದರಬಾರ್ದು. ಫಸ್ಟು ನೀವು ನಾವು ಲೋನ್ ಕಟ್ಟೋಕ್ಕಾಗಿಲ್ಲ, ನಮ್ಮ ಪರಿಸ್ಥಿತಿ ಹೀಗಿದೆ ಅಂದಾಗ ನೀವು ಬ್ಯಾಂಕಿಗೆ ತಿಳಿಸಿ, ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ, ನನ್ನಿಂದ ಪೇ ಮಾಡೋಕ್ಕಾಗಲ್ಲ ಈ ತಿಂಗಳು, ನನಗೆ ಸ್ವಲ್ಪ ಟೈಮ್ ಕೊಡಿ. ಇಲ್ಲ, ನಿಮ್ಮ ಪರಿಸ್ಥಿತಿ ತುಂಬ ಪ್ರಾಬ್ಲಮ್ ಇದ್ದರೆ ನನಗೆ ಪೇ ಮಾಡೋಕ್ಕೆ ಆಗಲ್ಲ ಅಂತಿದ್ದಾಗ ನೀವೇನು ಮಾಡಿ, ಲೀಗಲಾಗಿ ಒಂದು ಅಡ್ವೊಕೇಟ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಅಡ್ವೊಕೇಟ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅವ್ರು ನಿಮಗೆ ಸಲಹೆ ಕೊಡ್ತಾರೆ, ನೀವು ಹೀಗೆ ಮಾಡ್ಬೋದು, ಇಲ್ಲ ನಿಮಗೆ ಸೆಟಲ್ಮೆಂಟ್ ಮಾಡೋಕ್ಕೆ ಏನಾದರೂ ಆಪ್ಷನ್ ಇದೆಯಾ, ಇಲ್ಲ ಯಾವ ಥರ ನೀವು ಪ್ರೊಸೀಡ್ ಮಾಡ್ಬೋದು ಅನ್ನೋದನ್ನ ಅವ್ರು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾರೆ. ಫ್ರೆಂಡ್ಸ್, ನೀವು ಯಾಕೆ ಹೆದರಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಮ್ಮ ಸಮಾಜದಲ್ಲಿ ನಮಗೆ ಕೇಸಸ್ ಎಲ್ಲ ನಡೆಯೋದು ನಮಗೆ ಪರವಾಗಿಯೇ ಇದೆ, ನಮ್ಗೆ ಯಾವುದೂ ಎಗೇನ್ಸ್ಟ್ ಆಗಿ ಇಲ್ಲ. ಸೊ ನೀವು ಏನು ಹೆದರ್ಬೇಕಾಗಿಲ್ಲ. ನೀವು EMI 1 ತಿಂಗಳು ಕಟ್ಟದೇ ಇದ್ದರೆ, 2 ತಿಂಗಳು ಕಟ್ಟದೇ ಇದ್ದರೆ, EMIನೇ ಕಟ್ಟದೇ ಇದ್ದಾಗ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಬರಲ್ಲ, ನಿಮ್ಮ ಮನೆಗೆ ಯಾವುದೇ ಪೊಲೀಸರು ಹುಡ್ಕೊಂಡು ಬರಲ್ಲ. ಸಪೋಸ್ ಏನಾದರೂ ರಿಕವರಿ ಏಜೆನ್ಸು ಮತ್ತು ಇವರು ಬ್ಯಾಂಕ್ ಅವರು ಏನಾದರೂ ನಿಮಗೆ ಹರಾಸ್ಮೆಂಟ್ ಥ್ರೆಟನಿಂಗ್ ಮಾಡಿದಾಗ ನೀವು ಬೇಕಾದರೆ ಪೊಲೀಸವರಿಗೆ ಹೋಗಿ ಅವರ ಮೇಲೆ ಕಂಪ್ಲೇಂಟ್ ಮಾಡಬಹುದೇ ಸಹ ಹೊರತು ಅವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಫ್ರೆಂಡ್ಸ್, ಇದು ಏನಾದರೂ ನೀವು ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರೆ ದಯವಿಟ್ಟು ನಮಗೆ ವಾಟ್ಸಪ್ ಮಾಡಿ. ನಮ್ಮ ನಂಬರ್ ನಿಮ್ಮ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ತಗೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ನಮಗೆ ತಿಳಿಸಿ, ನಾವು ನಮ್ಮಿಂದ ಆದ ಸಹಾಯವನ್ನು ನಿಮಗೆ ಮಾಡ್ತೀವಿ, ನಮ್ಮ ಅಡ್ವೈಸನ್ನು ಕೊಡ್ತೇವೆ. ಇಲ್ಲ, ಲೀಗಲಾಗಿ ಏನು ಪ್ರೊಸೀಡ್ ಮಾಡಬೇಕು ಅದನ್ನು ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ. ಸ್ನೇಹಿತರೆ, ನನ್ನ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳನ್ನು ಹೇಳಿ ಅವರಿಗೆ, ಅವರು ಏನಾದರೂ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ರೆ ಈ ಥರ ನಮ್ಮ ನಂಬರ್ ಕೊಡಿ, ನಾವು ಅವ್ರ ಹತ್ರ ಮಾತಾಡ್ತೀವಿ, ಅವರ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ತೀವಿ. ಫ್ರೆಂಡ್ಸ್, ಧನ್ಯವಾದಗಳು.